ಹೇ ವಾಟ್ಸ್ಆಪ್ ಗಾಯ್ಸ್, ಸೊ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ರಿಯಾಕ್ಷನ್ ವಿಡಿಯೋ. ಮತ್ತೆ ಹೇಗಿದ್ದೀರಾ? ಚೆನ್ನಾಗಿದ್ರೆ ಸಖತ್ತಾಗಿದ್ದೀರಾ ಅನ್ಕೋತೀನಿ. ಆ್ಯಂಡ್ ಗೈಸ್ ಏನು ಗೊತ್ತಾ, ಸೊ ಇವತ್ತು ತೊಗೊಂಬಂದಿರೋ ಟ್ರ್ಯಾಕ್ ಇದೆಯಲ್ಲ ಗೈಸ್, ನೆಕ್ಸ್ಟ್ ಲೆವೆಲ್. ಸೊ ಅಂದರೆ ಈ ಸಾಂಗ್ ಕೇಳಿದವರು ಪ್ರತಿಯೊಬ್ಬರು ಕಣ್ಣಲ್ಲಿ ನೀರು ಹಾಕಿದ್ದಾರೆ. ಆ್ಯಂಡ್ ಇದು ಬಂದ್ಬಿಟ್ಟು ಒಂದು ಜಾನಪದ ಸಾಂಗು. ಸೊ ಈ ಜಾನಪದ ಗೀತೆನ ನಾನು ಇವತ್ತು ರಿಯಾಕ್ಷನ್ ಮಾಡೋಣ ಅಂತ ಬಂದಿನಿ. ಸೊ ಈ ಸಾಂಗ್ ಅಪ್ಲೋಡ್ ಆಗಿಬಿಟ್ಟು ಒಂದು 2 years ಆಯಿತು ಗೈಸ್. ಕರಿಬಸವ ತಡ್ಕಲ್ ಅಂತ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿ 2 years ಆಯಿತು. ಸೊ ಇದಕ್ಕೆ ಸಿಂಗರ್ಸು ಮತ್ತು ಲಿರಿಕ್ಸ್ ಬಂದ್ಬಿಟ್ಟು ಕರಿಬಸವ ತಡ್ಕಲ್ ಅಂತ. ಆ್ಯಂಡ್ ಸೊ ವಿಡಿಯೋದಲ್ಲಿ ಆ್ಯಕ್ಟಿಂಗ್ ಮಾಡಿರೋರು ಬಂದ್ಬಿಟ್ಟು ಕರಿಬಸವ ತಡ್ಕಲ್ ಅಂತ ಗೈಸ್. ಏನಂದರೆ ಈ ಅಣ್ಣ, ಸೊ ಕರಿಬಸವ ತಡ್ಕಲ್ ಈ ಅಣ್ಣ ಇದಾರಲ್ಲ, ಸೊ ನೆಕ್ಸ್ಟ್ ಲೆವೆಲ್ ಕೊಡ್ತಾರೆ ಗೈಸ್. ಒಂದೊಂದು ಸಾಂಗು ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಸೊ ಒಂದೊಂದು ಸಾಂಗಲ್ಲೂ ಅರ್ಥ ಇರ್ತವೆ. ಆ್ಯಂಡ್ ಏನಂದರೆ ಸೊ ಅಣ್ಣ ಕೊಟ್ಟಿರೋ ಸಾಂಗ್ ಎಲ್ಲ ಪ್ರತಿಯೊಂದು ಟ್ರೆಂಡಿಂಗೆ. ಆ್ಯಂಡ್ ರೀಸೆಂಟಾಗಿ ಕಲರ್ಸ್ ಕನ್ನಡ ಶೋನಲ್ಲಿ ಅಂದರೆ ಗಿಚ್ಗಿಲಿ ಶೋನಲ್ಲಿ ಒಂದು ಸಾಂಗ್ ಕೊಟ್ಟಿದ್ರು, ಬ್ಯೂಟಿ ಬಿಂಕ್ ಐತೆ ಅಂತ. ಸೊ ಅದು ಒಂದು 10 million ಗಂಟೆ ವ್ಯೂಸ್ ಹೋಯಿತು. ಸೊ ಆ ಟೈಮಲ್ಲಿ ಕರ್ನಾಟಕದಲ್ಲಿ ಅಣ್ಣಂದು ಹವ ಅಂದರೆ ಆ ಸಾಂಗ್ದೇ ಫುಲ್ ಹವ. ಸೊ ನಾನು ಅವ್ರದ್ದು ಚಾನಲ್ನ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಅವ್ರದ್ದು ಅಂದರೆ ಇವಾಗ ಮಾಡ್ತಿರೋ ರಿಯಾಕ್ಷನ್ ವಿಡಿಯೋ ಅಂದರೆ ಅದ್ರ ಒರಿಜಿನಲ್ ಟ್ರ್ಯಾಕು ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ. ಅಣ್ಣ ನಿಯರ್ ಬೈ 100K ಆಗಿದ್ದಾರೆ. ಬೇಗ 100K ಕಂಪ್ಲೀಟ್ ಆಗಲಿ ಅಂತ ಹೇಳೋಣ. ಆ್ಯಂಡ್ ಗೈಸ್ ಏನಂದರೆ ಸೊ ಒಳ್ಳೆ ಕಂಟೆಂಟ್ ಇದೆ ಗೈಸ್ ಅವ್ರ ಹತ್ರ. ಅಂದರೆ ಒಂದು ಒಳ್ಳೆಯ ಸಾಂಗ್ಗಳಿದೆ ಅವ್ರ ಹತ್ರ, ಒಂದು ಒಳ್ಳೊಳ್ಳೆ ಸಾಂಗ್ಗಳು ಬರೀತಾರೆ. ಅವ್ರದ್ದು ಪ್ರತಿಯೊಂದು ಸಾಂಗು ಒಂದು ಹಿಟ್ ಲೆವೆಲ್ ಅಂದ್ಕೊಳ್ಳಿ. ಸೊ ಫಸ್ಟ್ ಟೈಮ್ ಏನಾದರೂ ನಾನು ಯೂಟ್ಯೂಬ್ ಚಾನಲ್ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋ ಶೇರ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಆ್ಯಕ್ಟಿವ್ ಇದ್ದೀನಿ, ಅಲ್ಲಿ ಹೋಗ್ಬಿಟ್ಟು ರಿಯಾಕ್ಟ್ ವಿತ್ ರಾಹುಲ್ ಅಂತ ಇರುತ್ತೆ. ಸೊ ನಾನು ಡಿಸ್ಕ್ರಿಪ್ಷನ್ ಲಿಂಕು ಕೊಟ್ಟಿರ್ತೀನಿ. ಆ್ಯಂಡ್ ಸೊ ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡ್ಬಿಟ್ಟು ಫಾಲೋ ಮಾಡಿ ಗೈಸ್. ಅಲ್ಲೂ ಯಾಕಂದರೆ ನಾನು ಆಕ್ಟಿವ್ ಆಗಿದ್ದೀನಿ. ಸೊ ಅಲ್ಲೂ ರೀಲ್ಸ್ ಬಿಡ್ತಾ ಇದ್ದೀನಿ, ರಿಯಾಕ್ಷನ್ ರೀಲ್ಸೇ, ಹೋಗಿ ಫಾಲೋ ಮಾಡ್ಕೊಳ್ಳಿ ಗೈಸ್. ಬನ್ನಿ ವಿಡಿಯೋ ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಮಾಟಗಾತಿ ಬ್ರೋ, ಅಣ್ಣಂದು ಈ ಸಾಂಗ್ ಕೇಳಿದ್ರೆ ಬ್ರೋ ಇದ್ರ ಬಗ್ಗೆ ಏನ್ ಹೇಳ. ಲೋ ಕಾವ್ಯನ್ ಮದ್ವೆ ಐತ್ಕಣೋ. ಯಾವ ಕಾವ್ಯ? ನೀನ್ ಲವ್ ಮಾಡ್ತಿದ್ದಲ್ಲ ಕಾವ್ಯ, ಆ ಕಾವ್ಯ ನೋಡಿದ್ವಿ. ಈ ಸಾಂಗ್ ಕೇಳಿದ್ರೆ ನನ್ಗೆ ಏನೋ ಆಗುತ್ತೆ ಬ್ರೋ, ಒಂಥರ ಫೀಲ್ ಆಗುತ್ತೆ. ಏನಿದೆ ಸಾಂಗಲ್ಲಿ ಅಂತ. ಮಾರಕ ಮಾರಕ ಈ ಪ್ರೀತಿ ಮಾರಕ ಕಾರಕ ಕಾರಕ ಕಾರಕ. ಬರ್ತಿದ್ದೆಲ್ಲ ಗುಡಿ ಮುಂದ ಗುರುವಾರಕ, ಬರ್ತಿದ್ದೆಲ್ಲ ಗುಡಿ ಮುಂದ ಗುರುವಾರಕ, ನಕ್ಕಿದ್ದೆಲ್ಲ ಹುಡುಗಿ ನನ್ನ ಬಡಿವಾರಕ. ಬಂದೈತೇನಾ ಬಂದೈತೇನ ಗೆಳತಿ ನಿನಗ ಊರನ ಸೊಕ್ಕ, ಬಂದೈತೇನ ಗೆಳತಿ ನಿನಗ ಊರನ ಸೊಕ್ಕ. ಒಂದತ್ನ್ಯಾಗ ಕೈ ಕೊಟ್ಟಿ ಹೇಳ ಎದಕ, ಬರ್ತಿದ್ದೆಲ್ಲ ಗುಡಿ ಮುಂದ ಗುರುವಾರಕ, ಬರ್ತಿದ್ದೆಲ್ಲ ಗುಡಿ ಮುಂದ ಗುರುವಾರಕ, ನಕ್ಕಿದ್ದೆಲ್ಲ ಹುಡುಗಿ ನನ್ನ ಬಡಿವಾರಕ. ಬರ್ತಿದ್ದೆಲ್ಲ. ಸೊ ಗೈಸ್ ಏನಂದ್ರೆ ಈ ಟ್ರ್ಯಾಕ್ ಏನಕ್ಕೆ ಎತ್ಕೊಂಬಂದೆ ಅಂತ ಇವಾಗ ಅನಿಸ್ತಿದೆ ನನಗೆ. ಸೊ ನಿಜವಾಗ್ಲೂ ಈ ಸಾಂಗ್ ಕೇಳಿದಾಗ ಒಮ್ಮೆ ಕಣ್ಣಲ್ಲಿ ನೀರು ಬರುತ್ತೆ ಗೈಸ್. ಅಂದರೆ ನಾನು ಇವಾಗ ವಿಡಿಯೋ ಮಾಡೋಕೆ, ರಿಯಾಕ್ಷನ್ ಮಾಡೋಕೆ ನಾನು ಹೈಡ್ ಮಾಡ್ಬೋದು ಅಂದ್ಕೊಂಡಿದ್ದೆ ಕಣ್ಣಲ್ಲಿ, ಸ್ಟಾರ್ಟಿಂಗಲ್ಲೇ ಬಂತು. ನಾನು ಇದು ಡೈಲಿ ಕೇಳ್ತಿದ್ದೆ ಮೊದಲು ಈ ಸಾಂಗ್ನ. ಸೊ ಡೈಲಿ ಕಣ್ಣಲ್ಲಿ ನೀರು ಬರೋದು ಆ ಟೈಮಲ್ಲಿ. ಸೊ ಇವಾಗ ಗ್ಯಾಪ್ ಕೊಟ್ಟಿದೆ. ಆ್ಯಂಡ್ ಇವತ್ತು ರಿಯಾಕ್ಷನ್ ಮಾಡೋಣ ಅಂದ್ಬಿಟ್ಟು ತೊಗೊಂಬಂದೆ. ಸೊ ಹೈಡ್ ಮಾಡ್ಬೋದು ಕಣ್ಣೀರು ಅಂದ್ಕೊಂಡ್ಬಿಟ್ಟು ಸ್ವಲ್ಪ ಮರ್ತಿದ್ನಲ್ಲ. ಸೊ ಹೈಡ್ ಮಾಡೋ ಅಂದರೆ ಸಾಂಗ್ ಪ್ಲೇ ಮಾಡಿದಾಗೆ ನನಗೆ ಥರ ಏನೋ ಫೀಲ್ ಆಯಿತು. ಅಣ್ಣಂದು ಇದು ಸಾಂಗ್ ಹೆವಿ ಜನ ಕಳಿಸಿದ್ದಾನೆ ನಾನು ಕೇಳ್ಪಟ್ಟಂಗೆ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಈ ಸಾಂಗ್ ಕೇಳಿಬಿಟ್ಟು ಹೆವಿ ಹತ್ತಿದ್ದೀನಿ ಗೈಸ್. ಈ ಸಾಂಗಲ್ಲಿ ಏನು ಫೀಲಿಂಗ್ಸ್ ಇದೆ ಅಂತ ಗೊತ್ತಿಲ್ಲ ನನಗಂತೂ. ಸೊ ಐ ಮೀನ್ ನಮ್ಗೆ ಲವ್ ಇಲ್ಲ, ಆದರೂ ಈ ಸಾಂಗ್ ಕೇಳಿದ್ರೆ ಕಣ್ಣೀರು ಬರುತ್ತೆ, ಯಾಕೋ ಗೊತ್ತಿಲ್ಲ. ಆ್ಯಂಡ್ ಸೊ ನೆಕ್ಸ್ಟ್ ಲೆವೆಲ್ ಇದೆ ಸಾಂಗ್ ಮಾತ್ರ. ಇದ್ರ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡ್ಬೇಕಂತಾನೆ ನನಗೂ ಒಂದು ತೋರಿಸ್ತಿಲ್ಲ. ಆ್ಯಂಡ್ ನೆಕ್ಸ್ಟ್ ಲೆವೆಲ್ ಇದೆ ಕರಿಬಸವ ತಡ್ಕಲ್ ಅಂತ. ಇವ್ರದ್ದೊಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಅದರಲ್ಲಿ ಒಂದು 100Kಗೆ ಹತ್ರ ಇದ್ದಾರೆ. ಸೊ ಬೇಗ 100K ಕಂಪ್ಲೀಟ್ ಆಗಲಿ ಅಣ್ಣಂದು. ಆ್ಯಂಡ್ ಅಣ್ಣನ ಕಂಟೆಂಟು ಒಂದೊಂದು ಲೆವೆಲೇ ಬೇರೆ ಬ್ರೋ. ಏನಂದರೆ ಒಂದು ಸಾಂಗ್ಕಿನ ಒಂದು ಸಾಂಗ್. ಇವಾಗ ಬ್ಯೂಟಿ ಬಿಂಕ್ ಐತಿ ಅಂತ ಒಂದು ಕಲರ್ಸ್ ಕನ್ನಡ ಗಿಚ್ಗಿಲಿ ಶೋನಲ್ಲಿ ಒಂದು ಸಾಂಗ್ ಪ್ರೆಸೆಂಟ್ ಮಾಡಿದಾರಲ್ಲ ಅಣ್ಣ, ಬ್ಯೂಟಿ ಬಿಂಕ್ ಐತಿ ಅಂತ. ಸೊ ಆ ಸಾಂಗು ನೆಕ್ಸ್ಟ್ ಲೆವೆಲ್ ಆಗಿ ವೈರಲ್ ಆಗಿತ್ತು. ಸೊ
ಇದು ಸಾಂಗ್ ಅಪ್ಲೋಡ್ ಆಗಿ 2 ಇಯರ್ಸ್ ಆಯಿತು ಯೂಟ್ಯೂಬ್ ಚಾನಲಲ್ಲಿ. ಆ್ಯಂಡ್ ನಾನು ಇವತ್ತು ರಿಯಾಕ್ಷನ್ ಮಾಡೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಸೊ ಗೈಸ್ ಏನಂದರೆ ಈ ಸಾಂಗ್ ಬಗ್ಗೆ ನಾನು ಜಾಸ್ತಿ ಹೇಳಲ್ಲ. ಆ್ಯಂಡ್ ಅಂದರೆ ಎಲ್ಲೂ ಸ್ಟಾಪ್ ಮಾಡಿಬಿಟ್ಟು ಇದನ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲ್ಲ. ಆ್ಯಂಡ್ ಸಾಂಗ್ ಕೇಳಿ ಯಾಕೋ ನನಗೆ ಏನಕ್ಕೆ ಎತ್ಕೊಂಬಂದೆ ಅನ್ನೋ ಥರ ಆಗ್ತಿದೆ. ಆ್ಯಂಡ್ ಸೊ ಬನ್ನಿ, ಸಾರಿ ಗೈಸ್. ಹಿಂದ ಮುಂದ ನೀ ಬಂದು ಅಂದ ಚಂದ ಮಾಡಿ ಸುಮ್ಮ ಇದ್ದವನ ತಲಿ ಗುಂಗಗಿಡಿಸಿ ವಾದಿ. ಹಿಂದ ಮುಂದ ನೀ ಬಂದು ಅಂದ ಚಂದ ಮಾಡಿ ಸುಮ್ಮ ಇದ್ದವನ ತಲಿ ಗುಂಗಗಿಡಿಸಿ ವಾದಿ. ಓಣಿ ಒಳಗ ಗೆಜ್ಜಿ ಕಟ್ಟಿ ಸದ್ದು ಮಾಡಿ ಓಡಾಡಿ ಗೆಳತ್ಯಾರ ಕೈಯಾಗ ಸುದ್ದಿ ಕೊಟ್ಟು ಕಳಿಸಿ ನಕ್ಕಿದಿ. ಚಿನ್ನ ಅಂತ ನಂಬಿದ್ದೇನೆ ಚೂರಿ ಹಾಕಿದಿ, ಚಿನ್ನ ಅಂತ ನಂಬಿದ್ದೇನೆ ಚೂರಿ ಹಾಕಿದಿ. ಅನ್ನ ಉಣ್ಣೋ ಬಾಯಿಗೆ ಮಣ್ಣು ಹಾಕಿದಿ. ಬರ್ತಿದ್ದೆಲ್ಲ ಗುಡಿ ಮುಂದ ಗುರುವಾರಕ, ಬರ್ತಿದ್ದೆಲ್ಲ ಗುಡಿ ಮುಂದ ಗುರುವಾರಕ. ನಕ್ಕಿದ್ದೆಲ್ಲ ಹುಡುಗಿ ನನ್ನ ಬಡಿವಾರಕ. ಸೊ ಗೈಸ್ ಒಂದು ಸೆಕೆಂಡ್ ಬಂದೆ. ಸೊ ಗೈಸ್ ಸಾರಿ, ಯಾಕಂದರೆ ಸಾರಿ, ಲೆಟ್ಸ್ ಗೋ. ಬರ್ತಿದ್ದೆಲ್ಲ ಗುಡಿ ಮುಂದ ಗುರುವಾರಕ, ನಕ್ಕಿದ್ದೆಲ್ಲ ಹುಡುಗಿ ನನ್ನ ಬಡಿವಾರಕ. ಬರ್ತಿದ್ದೆಲ್ಲ ಗೈಸ್ ಏನಂದರೆ ಸ್ವಲ್ಪ ಕಣ್ಣಲ್ಲಿ ನೀರು ಬಂತು. ಸೊ ಅದಕ್ಕೋಸ್ಕರ ಹೋಗಿ ಮುಖ ತೊಳ್ಕೊಂಡು ಬಂದೆ. ಏನಂದರೆ ಇಲ್ಲಿಂದ ಫೀಲ್ ಆಗ್ದಿರ ಒಂದು ಬೇರೆ ಲೆವೆಲ್ದಾಗ ಕೊಡ್ತೀನಿ ಆ್ಯಂಡ್ ರಿಯಾಕ್ಷನ್. ಯಾಕಂದರೆ ಸೊ ನಾನು ಸ್ಯಾಡ್ ಮುಖ ಇಟ್ಕೊಂಡು ರಿಯಾಕ್ಷನ್ ಮಾಡಿದ್ರೆ ಚೆನ್ನಾಗಿರಲ್ಲ ಆ್ಯಂಡ್ ಆ ಸಾಂಗಿಗೂ ಬೆಲೆ ಇರಲ್ಲ. ಸೊ ಅಂತ ಏನಂದರೆ ನನಗೆ ಸಡನ್ಲಿ ಸ್ಟಾರ್ಟ್ ಮಾಡಿದ ಕೂಡಲೇ ಬಂತು. ಆ್ಯಂಡ್ ಮೊದಲು ಒಂದು ವಿಡಿಯೋ ಮಾಡ್ಕೊಂಡಿದ್ದೆ. ಸೊ ಅದರಲ್ಲಿ ಕಣ್ಣಲ್ಲಿ ನೀರು ಬಂದಿದ್ದಕ್ಕೆ ಸೊ ಮುಖ ತೊಳ್ಕೊಂಬಂದ್ಬಿಟ್ಟು ಕೂತ್ಕೊಂಡು ಅಳ್ಬಾರ್ದು. ಅಂದರೆ ಬ್ರೋ ನಂಗೆ ಏನೋ ಗೊತ್ತಿಲ್ಲ ಬ್ರೋ, ಈ ಸಾಂಗ್ ಕೇಳಿದ್ರೆ ನಂಗೆ ಏನೋ ಗೊತ್ತಿಲ್ಲ ಬ್ರೋ, ಆಟೋಮೆಟಿಕ್ ಬಂದ್ಬಿಡುತ್ತೆ ಬ್ರೋ, ಏನೋ ಗೊತ್ತಿಲ್ಲ. ಸೊ ನಾನು ಅಂದರೆ ಬೇರೆ ಥಿಂಕಿಂಗೇ ಬೇರೆ ಇಟ್ಕೊಂಡಿದ್ದೆ. ಅಂದರೆ ಬೇರೆ ಲೆವೆಲ್ದಾಗ ಕೊಡೋಣ ರಿಯಾಕ್ಷನ್ನು, ಒಂದು ಜಬರ್ದಸ್ತ್ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನೋಡಿದ್ರೆ ನಾನು ಥಿಂಕಿಂಗ್ ತಕ್ಕಂಗೆ ಆಗಲಿಲ್ಲ. ಸೊ ಎಲ್ಲ ಎಡವಟ್ ಆಯಿತು. ಆ್ಯಂಡ್ ಇವಾಗ ಸೊ ಇಲ್ಲಿಂದ ಕರೆಕ್ಟಾಗಿ ರಿಯಾಕ್ಷನ್ ಮಾಡ್ತೀನಿ. ಸೊ ಯಾರು ಡೌಂಟ್ ಮೈಂಡು, ಸೊ ಯಾರು ತಪ್ಪು ತಿಳ್ಕೊಬೇಡಿ. ಲೆಟ್ಸ್ ಗೋ ಬೈ. ಬರ್ತಿದ್ದೆಲ್ಲ ಮಂದಿ ಮುಂದ ನನ್ನ ಕಿನಿ ಅಂತ ಬಾಳ್ ಹೇಳಿದ್ನಿ. ಊರ ದೇವ್ರಿಗೆ ಹರಕೆ ಕಟ್ಟಿ ಕಾಯಿ ಒಡೆದು ಬೇಡಿದ್ನಿ. ಮಂದಿ ಮುಂದ ನನ್ನ ಕಿನಿ ಅಂತ ಬಾಳ್ ಹೇಳಿದ್ನಿ. ಊರ ದೇವ್ರಿಗೆ ಹರಕೆ ಕಟ್ಟಿ ಕಾಯಿ ಒಡೆದು ಬೇಡಿದ್ನಿ. ಹಗಲು ರಾತ್ರಿ ಬರೀ ನಿನ್ನ ಕನ್ಸ ಕಟ್ಟಿ ಕಾದಿದ್ನಿ. ನನ್ನ ಬಾಳು ಗೋಳು ಮಾಡಿ ಮೋಸ ಮಾಡಿ ಹೋದಿನಿ. ಅನ್ಕೊಂಡಿದ್ದೆ ನನ್ನ ಬಾಳು ಎಂತ ನರಕ, ಅನ್ಕೊಂಡಿದ್ದೆ ನನ್ನ ಬಾಳು ಎಂತ ನರಕ. ನೀ ಇಲ್ಲ ತೋರಿಸ್ತೀನಿ ಬಾಳಿ ಬದುಕ. ಬರ್ತಿದ್ದೆಲ್ಲ ಗುಡಿ ಮುಂದ ಗುರುವಾರಕ, ಬರ್ತಿದ್ದೆಲ್ಲ ಗುಡಿ ಮುಂದ ಗುರುವಾರಕ. ನಕ್ಕಿದ್ದೆಲ್ಲ ಹುಡುಗಿ ನನ್ನ ಬಡಿವಾ. ಸೊ ಈಗ ಸಾಂಗ್ ಕೇಳ್ತಾ ಫೀಲಿಂಗ್ ಹೋಗೋ ಅಂದರೆ ಫೀಲಿಂಗ್ಸ್ ಒಂದು ಅಂದರೆ ಇವಾಗ ಬ್ರೇಕಪ್ ಆಗಿರುತ್ತಲ್ಲ. ಸೊ ಅವರು ಈ ಸಾಂಗ್ ಕೇಳ್ತಾ ಒಂದು ಫೀಲಿಂಗ್ ಹೋಗೋ ಟೈಮಲ್ಲೇ ಅಣ್ಣ ಒಂದು ಜಬರ್ದಸ್ತ್ ಒಂದು ವರ್ಡ್ ಕೊಡ್ತಾರೆ. ಆ್ಯಂಡ್ ಅಂದರೆ ಅಂದರೆ ನಿನ್ನ ಮುಂದೆ ಬಾಳಿ ಬದುಕು ತೋರಿಸ್ತೀನಿ ಅಂತ ಅನ್ನೋ ಥರ. ಅಂದರೆ ಇವಾಗ ಒಂದು ಬೇರೆ ದಾರಿಗೆ ಹೋಗೋ ಹುಡುಗರನ್ನ ಒಂದು ಮೋಟಿವೇಟ್ ಮಾಡಿರೋ ಥರ. ಇದು ನೆಕ್ಸ್ಟ್ ಲೆವೆಲ್ ಬ್ರೋ. ನನಗೆ ಈ ಸಾಂಗಲ್ಲಿ ಎಲ್ಲ ವರ್ಡ್ಸು ಇಷ್ಟ. ಆ್ಯಂಡ್ ಈ ಲಿರಿಕ್ಸ್ ಇದೆಯಲ್ಲ, ಇದು ನೆಕ್ಸ್ಟ್ ಲೆವೆಲ್ ಬ್ರೋ. ಬರ್ತಿದ್ದೆಲ್ಲ ಮಾರಕ ಮಾರಕ
ಚಲೋ ಬೈ. ಸೊ ಗೈಸ್ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ರಿಯಾಕ್ಷನ್ ವಿಡಿಯೋ. ಸೊ ಯಾರೋ ಸ್ವಲ್ಪ ತಪ್ಪು ತಿಳ್ಕೊಬೇಡಿ, ಸೆಂಟ್ರಲ್ ಸ್ಟಾಪ್ ಮಾಡಿ ಸೆಂಟ್ರಲ್ ಅದು ಏನೇನೋ ಆಗೋಯ್ತು. ಆ್ಯಂಡ್ ಯಾರೋ ತಪ್ಪು ತಿಳ್ಕೊಬೇಡಿ. ಅಂದರೆ ಆ ಸಾಂಗ್ ನನಗೊಂಥರ ಫೀಲಿಂಗ್ ಕರ್ಕೊಂಡು ಹೋಗುತ್ತೆ ಬೈ. ಒಂದು 2 years ಆಯಿತು. ಸೊ ಸಾಂಗ್ ರಿಲೀಸ್ ಆಗಿ 2 years ಆದ್ರೂ ಆ ಸಾಂಗಲ್ಲಿ ಇರೋದು ಕಿಕ್ ಇನ್ನೂ ಹೋಗಿಲ್ಲ ಬೈ. ಸೊ ನಾನು ಅಂದ್ಕೊಂಡೆ ಮೇ ಬಿ 2 years ಆಯಿತು ಅಂದರೆ ಆ ಥರ ಫೀಲ್ ಬರಲ್ಲ. ಆ್ಯಂಡ್ ಅಂದ್ಕೊಂಡೆ ಸೊ ಅದು ಲೈಫ್ ಟೈಮು ಆ ಸಾಂಗಿಗಿರೋ ಫೀಲ್ ಯಾವತ್ತೂ ಕಮ್ಮಿ ಆಗಲ್ಲ. ಆ್ಯಂಡ್ ಆ ಸಾಂಗಿಗಿರೋ ಆಡಿಯನ್ಸ್ ಯಾವತ್ತೂ ಕಮ್ಮಿ ಆಗಲ್ಲ. ಸೊ ಗೈಸ್, ಈ ಒರಿಜಿನಲ್ ಟ್ರ್ಯಾಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಏನಂದರೆ, ಸೊ ಈ ಸಾಂಗ್ ಕೇಳಿಬಿಟ್ಟು ಎಷ್ಟು ಜನ ಕಣ್ಣಲ್ಲಿ ನೀರು ಹಾಕಿದ್ದಾರೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ನನಗೂ ಗೊತ್ತಾಗಲಿ ಎಷ್ಟು ಜನ ಹಾಕೋರು ಅಂತ. ಆ್ಯಂಡ್ ಆಲ್ಮೋಸ್ಟ್ ನಮ್ಮ ಹುಡುಗರು, ಸೊ ಅವ್ರ ಫ್ರೆಂಡ್ಸ್ ಎಲ್ಲ ಹೇಳಿದ್ರು. ಸೊ ಈ ಸಾಂಗಿಂದ ಅಂದರೆ ನಾವು ಇವಾಗ ಸಾಂಗು ಅಂದರೆ ಒಂದು ಕೀಪ್ಯಾಡ್ ಅಂದರೆ ಒಂದು ಕೆಚಡ ಫೋನ್ ಅಂತ ಇತ್ತು ನಮ್ಮ ಹತ್ರ. ಸೊ ಅವಾಗ ಅಂದರೆ ಊರಲ್ಲಿ ಆ ಸಾಂಗಲ್ಲಿ ಅಂದರೆ ಕೆಚಡ ಫೋನಲ್ಲಿ ಅಂದರೆ 2 years ಬ್ಯಾಕು ಯೂಸ್ ಮಾಡ್ತಿದ್ವಿ. ಊರಿಗೆ ಹೋದಾಗೆಲ್ಲ ಅದೇ ಯೂಸ್ ಮಾಡೋದು. ಅಂದರೆ ಏರಿಯಾದಾಗೆಲ್ಲ ಜಾನಪದ ಹಾಕೊಂಡು ಬಂದರೆ ಒಂದು ಲೆವೆಲೇ ಬೇರೆ, ಅಂದರೆ ಒಂದು ರೇಂಜೇ ಬೇರೆ. ಸೊ ಅದರಲ್ಲೆಲ್ಲ ಕೇಳಿದಾಗ ಬೈ ಸಾಂಗ್ ಕೇಳ್ಬಿಟ್ಕೊಳತ್ತಿದ್ದೀನಿ ಬೈ, ಬೊಕ್ಕೊಳತ್ತಿದ್ದೀನಿ. ಅಕ್ಕಿ ಬಿಟ್ಟು ಹೋದ್ಲು ನನಗೆ, ಬಿಟ್ಟು ಹೋದ್ಮೇಲೆ ಈಗ ಸಾಂಗಿಗೆ ಅಡಿಕ್ಟ್ ಆಗಿನಿ ಬೈ ಅಂತಂದು ಹೇಳಿದ್ರೆ ಜಾಸ್ತಿ ಜನರ. ಆ್ಯಂಡ್ ಅದ್ರಾಗ ಅದು ನನಗೂ ಫೇವ್ರೇಟ್ ಆ ಸಾಂಗು. ಏನೋ ಗೊತ್ತಿಲ್ಲ, ಬಟ್ ನಾನು ನಮಗೆ ಲವ್ ಇಲ್ಲ ಏನಿಲ್ಲ, ಬಟ್ ಆದ್ರೆ ನಮಗೆ ಅದು ಸಾಂಗ್ ಫೇವ್ರೇಟ್ ಏನೋ ಗೊತ್ತಿಲ್ಲ. ಸೊ ಆ ಸಾಂಗ್ ಕೇಳಿದ್ಮೇಲೆ, ಆ ಲೈನ್ಸ್ ಕೇಳಿದ್ಮೇಲೆ ಕಣ್ಣಲ್ಲಿ ನೀರು ಬರುತ್ತೆ. ಆ್ಯಂಡ್ ಅಂದರೆ ಉತ್ತರ ಕರ್ನಾಟಕದ ಪೀಪಲ್ಸ್ಗೆ ಆ ಸಾಂಗಿಂದ ಒಂದು ಮೀನಿಂಗ್ ಅರ್ಥ ಆಗುತ್ತೆ. ಸೊ ಅಂದರೆ ಒಂದು ಉತ್ತರ ಕರ್ನಾಟಕ ಸ್ಲ್ಯಾಗಲ್ಲಿ ಇದೆಯಲ್ಲ, ಸೊ ಅದ್ರಗೋಸ್ಕರ ಅವ್ರಿಗೆ ಅರ್ಥ ಆಗುತ್ತೆ. ಆ್ಯಂಡ್ ಪ್ರತಿಯೊಬ್ಬರು ಉತ್ತರ ಕನ್ನಡ, ದಕ್ಷಿಣ ಕನ್ನಡದವರು ಹತ್ತಿದ್ದಾರೆ ಅಂತ ಹೇಳಿದ್ದಾರೆ. ಆ್ಯಂಡ್ ನಮ್ಮ ಮಂಗಳೂರು ಸೈಡ್ ಇರೋ ಹುಡುಗರು. ಸೊ ಗೈಸ್, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ರಿಯಾಕ್ಷನ್ ವಿಡಿಯೋ. ಸೊ ನೀವೆಲ್ಲರೂ ಎಂಜಾಯ್ ಮಾಡಿದ್ದಾರೆ ಅನ್ಕೋತೀನಿ. ಆ್ಯಂಡ್ ನನ್ನ ಕಡೆಯಿಂದ ಸ್ವಲ್ಪ ತಪ್ಪಾಗಿದೆ, ಸೊ ಹೊಟ್ಟೆಗೆ ಹಾಕೊಂಬಿಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ. ಸೊ ಅಲ್ಲಿವರೆಗೂ ಸಿಗೋಣ. ಟೇಕ್ ಕೇರ್, ಬಾಯ್.